ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಸೊ ನೀವು ನೋಡ್ತಾ ಇರೋದು ಮಾಡಾಯಿ ತಾವು ಭಗವತಿ ಟೆಂಪಲ್. ಭಗವತಿ ಅಂತಂದರೆ ನಮ್ಮ ಕನ್ನಡದಲ್ಲಿ ಬಂದು ಇದು ಭದ್ರಕಾಳಮ್ಮ ಅಂತ. ಭದ್ರಕಾಳಮ್ಮ ಕಾನ್ಸರ್ಟ್ ಯಾರಿಗೆ ಅಂದರೆ ವೀರಭದ್ರೇಶ್ವರ ಸ್ವಾಮಿಯ ಕಾನ್ಸರ್ಟೇ ಭದ್ರಕಾಳಮ್ಮ. ಈ ಟೆಂಪಲ್ಗೆ ನಾವು ಸ್ಯಾಟರ್ಡೆ ಬಂದಿದ್ದೀವಿ, ಸೆಪ್ಟೆಂಬರ್ 2025 ಅರೌಂಡ್ ಮೈಸೂರನ್ನ 6 o'clock ಹೋಗ್ಬಿಟ್ವಿ. ಇಲ್ಲಿ ಬರೋವರೆಗೆ ಒಂದು 11:55 ಆಯಿತು. ಸೊ ರೋಡು ಮಧ್ಯ ಕರ್ನಾಟಕ ಬಾರ್ಡ್ರಿಗೆ ಮುಂಚೆನೇ ಸ್ವಲ್ಪ ಇಲ್ಲ ಬರೋಕ್ಕೆ ಮಳೆ ಎಲ್ಲ ಇಂದ ರೋಡ್ ಹಾಳಾಗ್ಬಿಟ್ಟಿದೆ. ಕೇರಳ ಬಾರ್ಡ್ರ್ ಎಂಟ್ರ್ ಆದ ತಕ್ಷಣ ರೋಡು ಸೂಪರ್ ಆಗಿದೆ. ಮಾಡಾಯಿ ಕಾವು ಅಂತೇಳಿ, ಆದರೆ ನಮ್ಮ ಕನ್ನಡದಲ್ಲಿ ಭದ್ರಕಾಳಮ್ಮ ಅಂತೇಳಿ ಇದು. ನಾನಿದು ಫ್ರಂಟ್ ಎಂಟ್ರಿ ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ. ಇದು ಅಷ್ಟ ಈ ಸಂಗೀತ ಕ್ರಮ ನಡೀತದೆ. ಸ್ಯಾಟರ್ಡೇ ಏನೋ ವಿಶೇಷ ಮತ್ತು ಪಾರ್ಕಿಂಗ್ ಇದೆ ನಿಮಗೆ. ಬೇರೆ ಫ್ರೆಶ್ನೆಸ್ಗೆ ಫ್ರೆಶ್ ಅಪ್ ಮಾಡ್ಕೋಬೇಕಲ್ಲ, ರೆಸ್ಟ್ ರೂಮ್ ಎಲ್ಲ ಇದೆ ಆ ಕಡೆ. ಅದೇ ಇಲ್ಲಿ ನಿಮಗೆ ಫೇಮಸ್ ಗೊತ್ತಿರೋ ಹಂಗೆ ಪೂಜಾ ಇಲ್ಲಿ ಫೇಮಸ್ಸು. ನಿಮ್ಗೆ ಗೊತ್ತು ಈ ಪೂಜಾದು ವಿಶೇಷ ಏನಂದರೆ ನಿಮ್ಗೆ ಗೊತ್ತಿರೋದು ಇದು ಬಂದು ಈ ಪೂಜಾ ಫೇಮಸ್ ಏನಂದರೆ ನಿಮಗೇನು ನೀವು ಪ್ರಸಾದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರ್ತೀರಾ. ಅದು ಹೆಂಗೆ ಅಂತಂದರೆ ಇಲ್ಲಿ ನೀವು 350 rupeesದು ಬಂದು ಶತ್ರು ಸಂಹಾರ ಪೂಜೆನ ಬೈ ಮಾಡಬೇಕು. ಆವಾಗ ನಿಮಗೆ ಅವರು ನಾನ್ ವೆಜ್ ಅಂತ ಕೇಳ್ತಾರೆ. ನಾನ್ ವೆಜ್ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾರ ಚಿಕನ್ ಪ್ರಸಾದ ಸಿಗುತ್ತೆ. ಇಲ್ಲ ನೀವು ವೆಜ್ ಅನ್ನೋದಾದರೆ ಒಂದು ಪಾಯಸ ಪ್ರಸಾದ ಸಿಗುತ್ತೆ. ನಾನ್ ವೆಜ್ ಆದರೆ ನಿಮಗೆ ಸಿಗೋ ಪ್ರಸಾದದಲ್ಲಿ ಬೋತ್ ಇರುತ್ತೆ, ಎರಡು ಅಂದರೆ ಒಂದು ಸ್ವಲ್ಪ ಹಸಿರು ಕಾಳು ಮತ್ತು ಚಿಕನ್ ಪ್ರಸಾದ ಎರಡೂ ಕೂಡ ಇರುತ್ತೆ. ಅದು ನೀವು ಶತ್ರು ಸಂಹಾರ ಪೂಜೆ ಏನಂದರೆ ಟೈಮಿಂಗ್ಸ್ ಇದೆ ಅದಕ್ಕೆ. ಅಂದರೆ ಇವಾಗ ಸಪೋಸು ಬೆಳಗ್ಗೆನೇ ಒಂದು ಟೈಮಿಂಗ್ ಇದೆ, ಅರೌಂಡ್ 9:30 ಒಳಗಡೆ ಒಂದಿದೆ, ಮತ್ತು ಸಂಜೆ ಒಂದು 5:45 to 7:30 ಒಂದಿದೆ. ಈಗ ನಾವು ಮಧ್ಯಾಹ್ನ ಬಂದಿದ್ದೀವಿ. ನಾವು ಬಂದ್ರೂ ಕೂಡ ಇವಾಗ ನಾವು 350 ಪೇ ಮಾಡಿ ನಮ್ಮ ಫ್ರೆಂಡ್ಸ್ ಏನು ಮಾಡಿದ್ರು ಬೈ ಮಾಡಿದ್ರು. ಅವರೇನಂದ್ರೆ ನೀವು ಇವಾಗ ಪ್ರಸಾದ ಇಸ್ಕೊಂಬಿಡಿ, ನಿಮ್ಮದು ಪೂಜೆನ ಸಂಜೆ ಆಗುತ್ತೆ ಅಂತ ಅವರು ಇನ್ಫಾರ್ಮೇಷನ್ ಕೊಟ್ಟರು. ಸೊ ಅದು ಬಿಟ್ಟರೆ ಓವರಾಲ್ ನಾವು ತುಂಬ ಕ್ಯೂರಿಯಸ್ ಆಗಿ ತುಂಬ ಇಂಟ್ರೆಸ್ಟ್ ಆಗಿ ಇಲ್ಲಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿ ಬಂದ್ವಿ. ಸಂತೋಷ ಆಯಿತು. ಸೊ ಅಷ್ಟೇ, ಇಷ್ಟು ನಿಮಗೆ ಡೀಟೇಲ್ಸು ನಾನು ಹೇಳ್ತಾ ಇರೋದು. ಸೊ ಥ್ಯಾಂಕ್ ಯು.